ಓಂ ಸಾಯಿರಾಮ್. ಶ್ರೀ ಸಾಯಿಬಾಬಾ ಅವರ ಆಪ್ತಭಕ್ತರಾಗಿದ್ದ ನಾನಾ ಚಂದೋರ್ಕರ್ ಎಂಬುವರು ಶಿರ್ಡಿಯಲ್ಲಿನ ಪವಿತ್ರ ಸ್ಥಳಗಳನ್ನು ಕ್ರಮದಲ್ಲಿ ದರ್ಶನ ಮಾಡಬೇಕೆಂದು ತಿಳಿಸಿದ್ದಾರೆ. 4ನೆಯ ಸ್ಥಳ ಶ್ರೀ ಸಾಯಿ ಸಮಾಧಿ ಮಂದಿರ. ಬಾಬಾ ಅವರ ನಿಕಟ ಭಕ್ತರಲ್ಲಿ ಒಬ್ಬರಾಗಿದ್ದ ನಾಗಾಪುರದ ಬಾಪು ಸಾಹೇಬ್ ಬೂಟಿಯವರು ಸ್ವತಃ ಬಾಬಾ ಅವರ ನಿರ್ದೇಶನದಂತೆ ನಿರ್ಮಿಸಲಾದ ಬೂಟಿವಾಡ ಬಾಬಾ ಅವರ ಮಹಾಸಮಾಧಿಯ ನಂತರ ಸಮಾಧಿ ಮಂದಿರವಾಗಿ ಪರಿವರ್ತಿಸಲ್ಪಟ್ಟಿತು. ಇದು ಬಾಬಾ ಅವರ ಬಯಕೆಯಾಗಿತ್ತು. ಇಲ್ಲಿರುವ ಬಾಬಾ ಅವರ ಸಮಾಧಿಯ ಮೇಲೆ ಬೆಳ್ಳಿ ಬಂಗಾರದ ಸಿಂಹಾಸನದ ಮೇಲೆ ಕುಳಿತ ಮಾನವ ಎತ್ತರದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಬಾಬಾ ಜೀವಿತ ಸಮಯದಲ್ಲಿ ಅವರಿಗೆ ಅರ್ಪಿಸಲಾಗುತ್ತಿದ್ದ ಆರತಿಗಳು, ಪೂಜೆಗಳು, ನೈವೇದ್ಯ ಹಾಗೂ ಇನ್ನಿತರ ಸಕಲ ಸೇವೆಗಳನ್ನು ಯಥಾರೂಪದಲ್ಲಿ ಬಾಬಾ ಅವರ ವಿಗ್ರಹಕ್ಕೆ ಭಕ್ತರಿಂದ ಪ್ರೀತಿಪೂರ್ವಕವಾಗಿ ಅರ್ಪಿಸಲ್ಪಡುತ್ತಿವೆ. ಬಾಬಾ ಇವೆಲ್ಲವನ್ನು ಸಮಾಧಿಯಿಂದಲೇ ಸ್ವೀಕರಿಸಿ ಭಕ್ತರಿಗೆ ಆಶೀರ್ವದಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ನಾನು ಸಮಾಧಿಯಿಂದಲೇ ಸರ್ವ ಕಾರ್ಯಗಳನ್ನು ನಿರ್ವಹಿಸುತ್ತಾ ನಿತ್ಯ ಜೀವಂತನಾಗಿರುವೆನು ಎಂಬ ಬಾಬಾ ಅವರ ಪ್ರಸಿದ್ಧ ನುಡಿ. ಶಿರ್ಡಿಯಲ್ಲಿ ಪ್ರತಿದಿನವೂ 4 ಆರತಿಗಳು ಬಾಬಾರವರಿಗೆ ಮಾಡಲಾಗುತ್ತದೆ. ಕಾಕಡಾರತಿ ಬೆಳಗ್ಗೆ 4:30ಕ್ಕೆ, ಪಂಚಾರತಿ ಮಧ್ಯಾಹ್ನ 12 ಗಂಟೆಗೆ, ಧೂಪಾರತಿ ಸೂರ್ಯಾಸ್ತದ ಸಮಯದಲ್ಲಿ, ಶೇಜಾರತಿ ರಾತ್ರಿ 10 ಗಂಟೆಗೆ ನಡೆಯುತ್ತದೆ. ಬೆಳಗಿನ ಆರತಿಯ ನಂತರ 6 ಗಂಟೆಗೆ ಅವರಿಗೆ ಅರ್ಚನೆಯನ್ನು ಮಾಡಲಾಗುತ್ತದೆ. ಶಿರ್ಡಿಯಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿ, ಚಂದನೋತ್ಸವ, ಶ್ರೀಕೃಷ್ಣಾಷ್ಟಮಿ, ಗುರುಪೂರ್ಣಿಮಾ, ಶ್ರೀ ದತ್ತ ಜಯಂತಿ, ವಿಜಯದಶಮಿ, ಶ್ರೀ ಸಾಯಿ ಪುಣ್ಯತಿಥಿ ಹಬ್ಬಗಳನ್ನು ಸಕಲ ವೈಭವಗಳಿಂದ ಆಚರಿಸುತ್ತಾರೆ. ಈ ಎಲ್ಲ ಸಂದರ್ಭಗಳಲ್ಲಿ ವಿಶೇಷ ಪೂಜೆಗಳನ್ನು ಶ್ರೀ ಸಾಯಿಬಾಬಾ ಅವರಿಗೆ ಸಮರ್ಪಿಸಲ್ಪಡುತ್ತವೆ. ಓಂ ಸಾಯಿರಾಮ್.